ಸುದ್ದಿ ಪ್ರಸಾರ ಮತ್ತು ಡಿಜಿಟಲ್ ಮಾನದಂಡಗಳ ಪ್ರಾಧಿಕಾರ NBDSಗೆ ದೂರದರ್ಶನ ಪ್ರಸಾರಗಳಲ್ಲಿ ಜಿಹಾದ್ ಅಂತ ಬ್ರ್ಯಾಂಡ್ ಮಾಡಿದ 3 ಪ್ರಸಾರಗಳನ್ನು ಆಕ್ಷೇಪಿಸಿ ಆದೇಶಗಳನ್ನು ಹೊರಡಿಸಿದೆ. ಒಂದು ಪ್ರಕರಣದಲ್ಲಿ ಸಂಭಾಲ್ ಹಿಂಸಾಚಾರದ ಸಮಯದಲ್ಲಿ ಸ್ಥಳೀಯ ಪತ್ರಕರ್ತನೊಬ್ಬ ದೇಣಿಗೆ ಪಡೆಯೋಕೆ ಮಾಡಿದ ಪ್ರಯತ್ನವನ್ನ QR ಕೋಡ್ ಜಿಹಾದ್ ಅಂತ ಬ್ರ್ಯಾಂಡ್ ಮಾಡಿದ ಭಾಗವನ್ನ ತೆಗೆದುಹಾಕುವಂತೆ ಝೀ ನ್ಯೂಸ್ಗೆ ನಿರ್ದೇಶಿಸಿದೆ. ಇನ್ನೊಂದರಲ್ಲಿ ಕಾನ್ಪುರದ ರೆಸ್ಟೋರೆಂಟ್ನಲ್ಲಿ ಮಾಂಸಾಹಾರಿ ಆಹಾರ ಮಾರಾಟ ಮಾಡುವ ವ್ಯಕ್ತಿಯ ಬಗ್ಗೆ ಆಹಾರ ಜಿಹಾದ್ ಅಂತ ಪ್ರಚಾರ ಮಾಡಿದ ಕಾರ್ಯಕ್ರಮವನ್ನು ತೆಗೆದುಹಾಕೋಕೆ ಚಾನೆಲ್ಗೆ ಸೂಚಿಸಿದೆ. ಜಿಹಾದ್ ಮಾಡಿದೆ ಅಂತ ಪ್ರಚಾರ ಮಾಡುವ ಪ್ರಸಾರದ ಬಗ್ಗೆ ಟೈಮ್ಸ್ ನೌ ನವಭಾರತ್ಗೆ 3ನೇ ಆದೇಶವೂ ಎಚ್ಚರಿಕೆ ನೀಡಿತು. ಆದರೆ ಯಾವುದೇ ಆದೇಶಗಳಲ್ಲಿ ದಂಡ ವಿಧಿಸಿಲ್ಲ. ಈ 3 ಪ್ರಕರಣಗಳಲ್ಲಿ ಉತ್ಕರ್ಷ್ ಮಿಶ್ರಾ ಅನ್ನೋರು ದೂರನ್ನ ನೀಡಿದ್ರು. ದೈನಂದಿನ ಘಟನೆಗಳನ್ನ ಪಿತೂರಿ ಜಿಹಾದ್ ಬ್ರಾಂಡ್ ಮಾಡೋದು ಈಚೆಗೆ ಬೆಳೀತಿರುವ ಮಾದರಿಯಾಗಿದೆ ಅಂತ ಅವರು ದೂರಿನಲ್ಲಿ ವಿವರಿಸಿದ್ರು. ಕಳೆದ ವರ್ಷ ಆಗಸ್ಟ್ನಿಂದ ಡಿಸೆಂಬರ್ ವರೆಗೆ ದೂರದರ್ಶನದಲ್ಲಿ ವಿವಿಧ ರೀತಿಯ ಜಿಹಾದ್ ಪಿತೂರಿಗಳನ್ನು ಹರಡಿದ 94 ಪ್ರಕರಣಗಳನ್ನು ಅವರು ದೂರಿನಲ್ಲಿ ಉಲ್ಲೇಖಿಸಿದ್ರು. ಅವುಗಳಲ್ಲಿ ರೈಲ್ ಜಿಹಾದ್, ಜೈವಿಕ ಜಿಹಾದ್, ವೈರಸ್ ಜಿಹಾದ್, ಥೂಕ್ ಜಿಹಾದ್, ಲವ್ ಜಿಹಾದ್, ಜ್ಯೂಸ್ ಜಿಹಾದ್, ಫುಡ್ ಜಿಹಾದ್, ನಮಾಜ್ ಜಿಹಾದ್, ಮೆಹಂದಿ ಜಿಹಾದ್, ಪಾನ್ ಕಾರ್ಡ್ ಜಿಹಾದ್, ಖಜೂರ್ ಜಿಹಾದ್, ಲ್ಯಾಂಡ್ ಜಿಹಾದ್, ಫ್ಲಡ್ ಜಿಹಾದ್, ತೇಜಾಬ್ ಜಿಹಾದ್, ಯೂರಿನ್ ಜಿಹಾದ್, ಮಂದಿರ್ ಜಿಹಾದ್, ನೋಟ್ ಜಿಹಾದ್, ಬುರ್ಖಾ ಜಿಹಾದ್, ಹೋಟೆಲ್ ಜಿಹಾದ್, ಮಸೀದಿ ಜಿಹಾದ್, ಅತ್ಯಾಚಾರ ಜಿಹಾದ್, ಕಾರ್ಮಿಕ ಜಿಹಾದ್ ಮತ್ತು QR ಜಿಹಾದ್ ಸೇರಿವೆ. ಕನಿಷ್ಠ 6 ಸುದ್ದಿ ವಾಹಿನಿಗಳನ್ನ ಹೆಸರಿಸಲಾಗಿದ್ದ ದೂರಿನಲ್ಲಿ ಇದೇನು ಸಮಗ್ರ ಪಟ್ಟಿಯಲ್ಲ ಅಂತ ಹೇಳಲಾಗಿತ್ತು. ಲವ್ ಜಿಹಾದ್ ಎಂಬ ಪದವನ್ನ ಧಾರ್ಮಿಕ ಸ್ಟೀರಿಯೋ ಟೈಪಿಂಗ್ ನೀತಿ ಸಂಹಿತೆಯ ಉಲ್ಲಂಘನೆಗೆ ಸಮನಾಗಿರುತ್ತೆ ಮತ್ತು ದೇಶದ ಜಾತ್ಯತೀತ ರಚನೆಯನ್ನ ನಾಶಪಡಿಸಬಹುದು ಎಂಬ NBDSAನ ಹಿಂದಿನ ಆದೇಶವನ್ನ ದೂರಿನಲ್ಲಿ ಉಲ್ಲೇಖಿಸಲಾಗಿತ್ತು. ಅಂತಹ ವರದಿ ಒಂದು ಸಮುದಾಯಕ್ಕೆ ಸರಿಪಡಿಸಲಾಗದ ಹಾನಿಯನ್ನು ಉಂಟು ಮಾಡುತ್ತೆ ಮತ್ತು ಧಾರ್ಮಿಕ ಅಸಹಿಷ್ಣುತೆ ಅಥವಾ ಅಸಂಗತತೆಯನ್ನ ಸೃಷ್ಟಿ ಮಾಡುತ್ತೆ, ಅಲ್ಲದೆ ನೀತಿ ಸಂಹಿತೆ ಮತ್ತು ಪ್ರಸಾರ ಮಾನದಂಡಗಳನ್ನು ಉಲ್ಲಂಘಿಸುತ್ತೆ ಅಂತ ದೂರಿನಲ್ಲಿ ಹೇಳಲಾಗಿತ್ತು. ಈ ಪ್ರಸಾರಗಳು 4 ರಾಜ್ಯಗಳ ಚುನಾವಣೆಯ ಸಮಯದಲ್ಲಿ ನಡೆದಿವೆ ಅನ್ನೋದು ಗಮನಿಸಬೇಕಾದ ಸಂಗತಿ. ಈ ಅವಧಿಯಲ್ಲಿ ಹಲವಾರು ಸಚಿವರು ಇಂತಹ ಪಿತೂರಿ ಸಿದ್ಧಾಂತಗಳನ್ನು ಸಕ್ರಿಯವಾಗಿ ಪ್ರಚಾರ ಮಾಡ್ತಿದ್ರು. ಈ ಗುಂಪುಗಳಲ್ಲಿ ತೀವ್ರವಾದಿ ಹಿಂದುತ್ವ ಪರ ಸಂಘಟನೆಗಳು ಮತ್ತು ಬಿಜೆಪಿ ನಾಯಕರ ಪಿತೂರಿ ಸಿದ್ಧಾಂತಗಳು ಸೇರಿವೆ ಅಂತ ದೂರಿನಲ್ಲಿ ಹೇಳಲಾಗಿತ್ತು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.